ಹಾಯ್ ಫ್ರೆಂಡ್ಸ್, ಕುಬೇರ ಲಕ್ಷ್ಮಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೇಳೆ ತಿಳಿ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 10 ಟೊಮಟೊ ಹಣ್ಣು, ಒಂದು ಸಣ್ಣ ಸ್ಪೂನ್ನಲ್ಲಿ ಜೀರಿಗೆ ತೊಗೊಂಡಿದ್ದೀನಿ, 100 ಗ್ರಾಮ್ ಬೇಳೆ, ತೊಗರಿಬೇಳೆ ಎಲ್ಲನೂ ಒಂದು ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಒಂದು ಸಣ್ಣ ಸ್ಪೂನ್ನಲ್ಲಿ ಅಡುಗೆ ಅರಿಶಿನ ಇಷ್ಟನ್ನು ಹಾಕಿ, ಒಂದು 10 ಹಸಿಮೆಣಸಿನ್ಕಾಯಿನ ಹಾಕಿ ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ 3 ವಿಸಲ್ ಕೂಗಿಸಿ. 3 ವಿಸಲ್ ಆದಮೇಲೆ ಕುಕ್ಕರ್ ಕೂಲ್ ಆದಮೇಲೆ ಒಂದು ನೋಡಿ ಸ್ಪೂನಲ್ಲಾದ್ರೂ ಮಸಿಬೋದು, ಅಥವಾ ಮಸಿಯೋದ್ರಲ್ಲಾದರೂ ಮಸಿಬೋದು. ಅದು ಇಲ್ಲ ಅಂತಂದರೆ ಸೊಪ್ಪು ಜಾಲರಿ ಇರುತ್ತಲ್ಲ, ಅದಕ್ಕೆ ಹಾಕಿ ಚೆನ್ನಾಗಿ ಮಸಿಬೇಕು. ಚೆನ್ನಾಗಿ ಮಸಿದ ಮೇಲೆ ಒಂದು ಪಾತ್ರೆಗೆ ಹಾಕಿ ಒಲೆ ಮೇಲಿಟ್ಟು ಕುದಿಯೋಕ್ಕಿಡಿ. ಇನ್ನೊಂದು ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ತಾ ಇದೆ. 1 ಸ್ಪೂನ್ ಸಾಸಿವೆ, 4ರಿಂದ 5 ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಳ್ಳೋಣ. ಹಾಗೆ 2 ಗರಿ ಕರಿಬೇವಿನ ಸೊಪ್ಪು, ಇಷ್ಟು ಆದಮೇಲೆ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಒಗ್ಗರಣೆ ರೆಡಿಯಾಗಿದೆ. ಈಗ ಇದನ್ನು ಸಾಂಬಾರ್ಗೆ ಹಾಕ್ಕೋಬೇಕು. ಈಗ ಸಾಂಬಾರನ್ನ ಕುದಿಯೋದಕ್ಕೆ ಬಿಟ್ಟು 2 ಕಡ್ಡಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ. ಸಾಂಬಾರು ರೆಡಿ ಆಯಿತು. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇಡ್ಲಿಗೆ, ದೋಸೆಗೆ, ಅನ್ನಕ್ಕೆ ಸೂಪರ್ ಕಾಂಬಿನೇಷನ್. ಊಟ ಮಾಡ್ತಾಯಿದ್ರೆ ಇನ್ನೊಂದು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಊಟ ಮಾಡೋಣ ಅನ್ನೋಷ್ಟು ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಕಲರು, ಖಾರ ಎಲ್ಲ ಸಖತ್ತಾಗಿದೆ. ನೀವು ಸಾಂಬಾರು ಮಾಡಿಕೊಂಡು ಟೇಸ್ಟ್ ನೋಡ್ಬಿಟ್ಟು ಕಮೆಂಟ್ಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.